ತಮಿಳುನಾಡಿನ ಬಿಜೆಪಿ ನಾಯಕ ಅಣ್ಣಾಮಲೈ ರಾಜೀನಾಮೆ ಕೊಟ್ಟದ್ದರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಒಂದು 5 ಪುಟಗಳ ಪತ್ರವನ್ನು ಕೂಡ ಅವರು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ರಿಗೆ ಕೊಟ್ಟಿದ್ದಾರೆ ಮತ್ತು ಅಮಿತ್ ಶಾ ಅವರನ್ನು ಭೇಟಿಯಾಗಿ ನಾನೊಂದು ಪ್ರಾದೇಶಿಕ ಪಕ್ಷವನ್ನು ಸ್ಥಾಪಿಸ್ತೀನಿ, ಹೀಗಾಗಿ ಬಿಜೆಪಿಗೆ ರಾಜೀನಾಮೆ ಕೊಡ್ತಿದ್ದೀನಿ ಅನ್ನೋದನ್ನು ಪರ್ಸ್ನಲಿ ಕಮ್ಯುನಿಕೇಟ್ ಕೂಡ ಮಾಡಿದ್ದಾರೆ ಅನ್ನೋದು ಅಣ್ಣಾಮಲೈ ಆಪ್ತರು ಹೇಳ್ತಿರ್ತಕ್ಕಂಥ ಸಂಗತಿ. ಇಲ್ಲಿವರೆಗೆ ಅಣ್ಣಾಮಲೈ ನೇರವಾಗಿ ಟ್ವೀಟ್ ಮಾಡೋದಾಗಲಿ, ಫೇಸ್ಬುಕ್ನಲ್ಲಿ ಹೇಳೋದಾಗಲಿ ಅಥವಾ ಎಲ್ಲೂ ಕೂಡ ಇಂಟರ್ವ್ಯೂಗಳಲ್ಲಿ ಈ ಮಾತನ್ನು ಹೇಳಿಲ್ಲ. ಆದರೆ ಬಹುತೇಕ ಅವರು ಬಿಜೆಪಿಯಿಂದ ಹೊರಗಡೆ ಬರ್ತಿದ್ದಾರೆ. 2024 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ತಮಿಳುನಾಡಿನ ರಾಜ್ಯ ಅಧ್ಯಕ್ಷರಾಗಿ ಅಣ್ಣಾಮಲೈ ಅವರನ್ನು ನೇಮಿಸಿತ್ತು. ಕರ್ನಾಟಕದಲ್ಲಿ IPS ಪದಕ್ಕೆ ರಾಜೀನಾಮೆಯನ್ನು ನೀಡಿದ ನಂತರ ಅಣ್ಣಾಮಲೈ ನರೇಂದ್ರ ಮೋದಿಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಬಿಜೆಪಿಗೆ ಹೋಗಿದ್ದರು. ಆದರೆ ಅಣ್ಣಾಮಲೈ ಒಂದು ನಿರ್ಧಾರವನ್ನು ತೆಗೆದುಕೊಂಡರು, ಇಲ್ಲ ನಾನು AIADMK ಇಸ್ ಅ ಕರಪ್ಟ್ ಪಾರ್ಟಿ ಲೈಕ್ DMK, ಆ ಕಾರಣದಿಂದ ನಾವು AIADMK ಜೊತೆ ಮೈತ್ರಿ ಮಾಡ್ಕೊಳ್ಬಾರ್ದು, ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಬೇಕು, ನಮಗೆ ಲಾಭ ಆಗುತ್ತೆ ಅಂತಕ್ಕಂಥದ್ದನ್ನು ಬಿಜೆಪಿಯ ರಾಷ್ಟ್ರೀಯ ವರಿಷ್ಠರಿಗೆ ಅಣ್ಣಾಮಲೈ ಕನ್ವಿನ್ಸ್ ಮಾಡಿದರು. ಹೀಗಾಗಿ AIADMK ಜೊತೆ ಮೈತ್ರಿ ಆಗಲಿಲ್ಲ, ಪ್ರತ್ಯೇಕವಾಗಿ ಬಿಜೆಪಿ ಸ್ಪರ್ಧಿಸ್ತು. ವೋಟ್ ಶೇರ್ ಜಾಸ್ತಿ ಆಯಿತು ಬಿಜೆಪಿದು, ಆದರೆ ಯಾವುದೂ ವೋಟ್ ಸೀಟಾಗಿ ಕನ್ವರ್ಟ್ ಆಗಲಿಲ್ಲ. ಸ್ವತಃ ಅಣ್ಣಾಮಲೈ ಕೂಡ ಚುನಾವಣೆ ಸೋತರು. ಈ ಥರ ಅಂದರೆ ಕನ್ಯಾಕುಮಾರಿ ಅಂತಹ ಸೀಟು ಬಿಜೆಪಿಗೆ ಬರ್ತಾಯಿತ್ತು, ಆ ಸೀಟನ್ನು ಕೂಡ ಬಿಜೆಪಿಗೆ ಗೆಲ್ಲಲಿಕ್ಕೆ ಆಗಲಿಲ್ಲ. ಯಾಕಂದರೆ ಪ್ರತ್ಯೇಕವಾಗಿ ಸ್ಪರ್ಧಿಸಿದ್ರಿಂದ ವೋಟ್ ಎಡಿಷನ್ ಆಗಲಿಲ್ಲ. AIADMK ಕೂಡ ಇನ್ನೊಂದು ಕಡೆ ಅವ್ರದ್ದು ವೋಟ್ ಶೇರ್ ಕಡಿಮೆ ಆಯಿತು, ಬಿಜೆಪಿಯ ವೋಟ್ ಶೇರ್ ತೆಗೆದುಕೊಂಡಿದ್ದರಿಂದ AIADMK ಕೂಡ ಸೀಟ್ ಗೆಲ್ಲಿಲ್ಲ. ಒಟ್ಟಾರೆ ಬಿಜೆಪಿ ಮತ್ತು AIADMK ಇಬ್ಬರಿಗೂ ಕೂಡ ನಷ್ಟ ಆಯಿತು. ಅದಾದ ನಂತರ ಬಿಜೆಪಿ ವರಿಷ್ಠರು ತೀರ್ಮಾನ ಮಾಡಿದರು, ಇಲ್ಲ 2024 ತಪ್ಪಾಯಿತು, ಅಣ್ಣಾಮಲೈ ಅವರನ್ನು ಪೊಲಿಟಿಕಲಿ ಸ್ವಲ್ಪ ಸೈಡ್ಲೈನ್ಗೆ ಹಾಕಿ ಬೇರೆ ನಾಯಕತ್ವವನ್ನು ತಂದು ಪಳನಿಸ್ವಾಮಿ ಅವರ ಷರತ್ತಿನಂತೆ ಅಣ್ಣಾಮಲೈ ಅವರನ್ನು ದೂರ ಸರಿಸಿ ಬಿಜೆಪಿ ಮತ್ತು DMK ಮೈತ್ರಿ ಮಾಡಿಕೊಂಡ್ರು. ಆದರೆ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಅದು ಲಾಭ ತರಲಿಲ್ಲ. AIADMK ಆ್ಯಂಟಿ ಇನ್ಕಂಬನ್ಸಿ ವೋಟನ್ನು ಕ್ಯಾಪಿಟಲೈಸ್ ಮಾಡುವಲ್ಲಿ ತಮಿಳುನಾಡಿನಲ್ಲಿ ವಿಫಲ ಆಯಿತು. ಜೋಸೆಫ್ ವಿಜಯ್ DMK ಮತ್ತು AIADMK ಎರಡರ ಶಕ್ತಿಯನ್ನು ಕೂಡ ಕುಂದಿಸಿ ತಾನು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಬಂದರು. ಇವತ್ತು ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ. ಹೀಗಾಗಿ ಈಗ ಅಣ್ಣಾಮಲೈಗೆ ಅನಿಸ್ತಾ ಇದೆ, ನಾನು ಯಾಕೆ ಬಿಜೆಪಿಯಲ್ಲಿ ಮುಂದುವರಿಬೇಕು, ಯಾಕಂದರೆ ಬಿಜೆಪಿ ಏನು ದೊಡ್ಡ ಫೋರ್ಸ್ ಆಗಿ ತಮಿಳುನಾಡಿನಲ್ಲಿ ಬೆಳೆಯುವ ಲಕ್ಷಣಗಳಿಲ್ಲ. ಹೀಗಾಗಿ ನಾನೊಂದು ಪ್ರತ್ಯೇಕ ಪ್ರಾದೇಶಿಕ ತಮಿಳು ಅಸ್ಮಿತೆಯ ಪಾರ್ಟಿಯನ್ನು ಮಾಡಿದರೆ ಜೋಸೆಫ್ ವಿಜಯರ ಇನ್ನೊಂದು ಪೊಲಿಟಿಕಲ್ ಧ್ರುವವಾಗಿ, ಜೋಸೆಫ್ ವಿಜಯರ ಪರ್ಯಾಯವಾಗಿ ನಾನೊಂದು ಶಕ್ತಿ ಆಗಬಹುದು ಅನ್ನುವ ನಿರೀಕ್ಷೆಯೊಡನೆ ಹೊಸ ಪ್ರಾದೇಶಿಕ ಪಕ್ಷವನ್ನು ಸ್ಥಾಪಿಸಲಿಕ್ಕೆ ಹೊರಟಿದ್ದಾರೆ. ಬಿಜೆಪಿ ರಾಷ್ಟ್ರೀಯ ನಾಯಕತ್ವದ ಬಗ್ಗೆ ಕೂಡ ಅಣ್ಣಾಮಲೈಗೆ ರಿಸರ್ವೇಷನ್ಸ್ಗಳಿದ್ವು, ಬೇಸರಗಳಿದ್ವು, ಅಸಮಾಧಾನಗಳಿದ್ವು. ಚುನಾವಣೆ ಮುಗಿಯುವವರೆಗೆ ಸುಮ್ಮನಿದ್ರು. ಈಗ ಜೋಸೆಫ್ ವಿಜಯ್ ಮುಖ್ಯಮಂತ್ರಿ ಆದ ನಂತರ ಅಣ್ಣಾಮಲೈ ಹೊಸ ಪ್ರಾದೇಶಿಕ ಪಕ್ಷವನ್ನು ಸ್ಥಾಪಿಸಿ ವಿಜಯರನ್ನು ನಾನು ಪೊಲಿಟಿಕಲಿ ಚಾಲೆಂಜ್ ಮಾಡ್ತೀನಿ ಅನ್ನೋದಕ್ಕೆ ಹೊರಟಿದ್ದಾರೆ. ಯಶಸ್ವಿ ಆಗ್ತಾರಾ ಇಲ್ವಾ ಅನ್ನೋದು ಮುಂದಿನ ರಾಜಕಾರಣದ ಮೇಲೆ ನಿರ್ಭರ ಆಗುತ್ತೆ. ಬಟ್ ರಜನಿಕಾಂತ್ ಮತ್ತು ಅಣ್ಣಾಮಲೈ ಒಟ್ಟಿಗೆ ಬರ್ತಿದ್ದಾರೆ ಅಂತಕ್ಕಂಥ ಕೆಲ ಚರ್ಚೆಗಳಿವೆ. ಅಣ್ಣಾಮಲೈ ಬಿಜೆಪಿಯ ಮೇಲೆ ಬೇಸತ್ತಿದ್ದರಿಂದ ಒಂದು ಸೆಕ್ಯುಲರ್ ಪಾರ್ಟಿಯತ್ತ ಹೋಗ್ತಿದ್ದಾರೆ ಅಂತಕ್ಕಂಥ ಚರ್ಚೆ ಇದೆ. ಅಂತಿಮವಾಗಿ ಇದನ್ನು ಅಣ್ಣಾಮಲೈ ಸ್ಪಷ್ಟಪಡಿಸಬೇಕಾಗತ್ತೆ. ಬಟ್ ನರೇಂದ್ರ ಮೋದಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಈ ರೀತಿ ನಾನು ಐಡಿಯಾಲಜಿಕಲಿ ಕಮಿಟೆಡ್ ಇದ್ದೀನಿ ಅನ್ನೋ ಹೇಳ್ತಾ ಇದ್ದ ಅಣ್ಣಾಮಲೈ ಪಾರ್ಟಿಯಿಂದ ದೂರ ಹೋಗ್ತಿರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಪಾರ್ಟಿಯಲ್ಲಿ ತಳಮಳಕ್ಕೂ ಕೂಡ ಕಾರಣ ಆಗ್ಬೋದು. ಏನೆಲ್ಲ ಆಗತ್ತೆ, ಅಣ್ಣಾಮಲೈ ಅದನ್ನು ಘೋಷಣೆ ಮಾಡಿದ ನಂತರ ಏನೆಲ್ಲ ಆಗತ್ತೆ ಅದು ಪ್ರಾಯಶಃ ಫ್ಯೂಚರ್ ಆಫ್ ಅಣ್ಣಾಮಲೈಯನ್ನು ಕೂಡ ನಿರ್ಧರಿಸುತ್ತೆ, ತಮಿಳುನಾಡಿನಲ್ಲಿ ಬಿಜೆಪಿಯ ಭವಿಷ್ಯವನ್ನು ಕೂಡ ನಿರ್ಧರಿಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.